ನಾಗೇಂದ್ರ ಅವರ ರಾಜೀನಾಮೆಗೆ ಆಗ್ರಹಿಸಿ ಬಿಜೆಪಿ ಇವತ್ತು ರಾಜಭವನದ ಕಾಲ್ನಡಿಗೆ ಮಾಡ್ತಾ ಇದೆ. ನೇರವಾಗಿ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ, ವಿಧಾನಸಭೆ ವಿಪಕ್ಷ ನಾಯಕ R ಅಶೋಕ್ ಅವರು ಇವತ್ತು ನೇರವಾಗಿ ವಿಧಾನಸೌಧದಿಂದ ರಾಜಭವನಕ್ಕೆ ಕಾಲ್ನಡಿಗೆ ಜಾಥಾವನ್ನ ಮಾಡ್ತಾ ನೇರವಾಗಿ ಹೋಗ್ತಾ ಇದ್ದಾರೆ. ಅವ್ರನ್ನ ಮಾತಾಡಿಸುವಂತ ಒಂದು ಕೆಲಸವನ್ನ ಮಾಡ್ತೀನಿ. ಈಗ ವಿಜೇಂದ್ರ ಅವ್ರ ನಮ್ಮ ಜೊತೆ ಇದ್ದಾರೆ. ವಿಜೇಂದ್ರ ಅವರೇ, ಈಗ ನೇರವಾಗಿ ಕಾಲ್ನಡಿಗೆ ಜಾಥಾ ಆರಂಭ ಆಗಿರುವಂತದ್ದು, ಇದ್ರ ಬಗ್ಗೆ ರಿಯಾಕ್ಟ್ ಮಾಡೋದಾದ್ರೆ? ನೋಡಿ, ಇವತ್ತು ಎಸ್ಟಿಕ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅಲ್ಲಿ 100 ಕೋಟಿ ಹಗರಣ. ಇವತ್ತು 180 ಕೋಟಿಗೂ ಹೆಚ್ಚು ಹಣವನ್ನ ಅಕ್ರಮವಾಗಿ ಹೈದರಾಬಾದ್ನಲ್ಲಿ ಅಕೌಂಟನ್ನು ತೆರೆದು 18 ಅಕೌಂಟನ್ನು ತೆರೆದು ಅಲ್ಲಿ ಡ್ರಾ ಮಾಡಿಕೊಂಡು ಲೋಕಸಭಾ ಚುನಾವಣೆ ಉಪಯೋಗಿಸಿದ್ದಾರೆ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಗೋಚರ ಆಗ್ತಾ ಇದೆ. ಹಾಗಾಗಿ ನಾವು ಅವತ್ತಿಂದನೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳ ಆಗ್ರಹವನ್ನು ಮಾಡಿದ್ವಿ. ಸಚಿವರ ರಾಜೀನಾಮೆಯನ್ನು ಪಡೆದುಕೊಳ್ಬೇಕು ಅಂದ್ರೂ ಸಹ ಇವತ್ತಿಗೂ ಕೂಡ ರಾಜೀನಾಮೆಯನ್ನ ಪಡೆದುಕೊಂಡಿಲ್ಲ. ಮುಖ್ಯಮಂತ್ರಿಗಳಿಗೆ ಯಾಕೋ ಭಯ ಕಾಡ್ತಾ ಇದೆ ಸಚಿವರು ರಾಜೀನಾಮೆ ಪಡೆದುಕೊಳ್ಳೋದಕ್ಕೆ. ಹಾಗಾಗಿ ಇವತ್ತು ನಾವು ರಾಜ್ಯಪಾಲರನ್ನು ಭೇಟಿ ಮಾಡ್ತಾ ಇದ್ದೇವೆ. ಸಚಿವರ ರಾಜೀನಾಮೆಯನ್ನು ಕೂಡ ಪಡೆದುಕೊಳ್ಬೇಕು. ಮತ್ತೆ ಇವತ್ತೇನು CBI ಆಲ್ರೆಡಿ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಅವರ ಪತ್ರದ ಆಧಾರದ ಮೇಲೆ CBI FIR ರಿಜಿಸ್ಟರ್ ಮಾಡಿದೆ. ರಾಜ್ಯ ಸರ್ಕಾರ ಅದಕ್ಕೆ ಕೋಆಪರೇಷನ್ ಕೊಡಬೇಕು, ಹಸ್ತಾಂತರ ಮಾಡಬೇಕು. ಆಗ್ರಹ ಸರ್, ಇದೇ ನಾವು ಆಗ್ರಹವನ್ನು ಮಾಡ್ತಾ ಇರ್ತೇವೆ. ಓಕೆ ಸರ್, ಇದು BY ವಿಜಯೇಂದ್ರ ಅವರ ಮಾತು. ಕ್ಯಾಮರಾ ಪರ್ಸನ್ ಮುರಳಿ ಕುಮಾರ್ ಜೊತೆ ಮಧುಸೂದನ್, ನ್ಯೂಸ್ ಫಸ್ಟ್ ಕನ್ನಡ, ಬೆಂಗಳೂರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.